book of Joshua, chapter 1, verse 1 and 2. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಸಭೆ ಆರಂಭವಾಗಿ ಇದು 30ನೇ ವರ್ಷ. ಇದು 30ನೇ ವರ್ಷ. 30 ಎಂಬ ಸಂಖ್ಯೆ ಬೈಬಲ್ನಲ್ಲಿ ಅದರ ಬಿಬ್ಲಿಕಲ್ ಮೀನಿಂಗ್, ಈ ನ್ಯೂಮರಿಕಲಿ ಇಬ್ರಿಯ ಭಾಷೆ ಬರೆಯಲ್ಪಡೋದು, ಅದರ ಅರ್ಥ ಶಿಫ್ಟ್ ಅಥವಾ ಒಂದು ಸೀಸನ್ ಚೇಂಜ್ ಆಗೋದು. ಇದರ ಕುರಿತು ನಾನು ಪಾಸ್ಟರ್ ಅನಿಸನ್ ಇಬ್ಬರು ಮಾತನಾಡ್ತಾ ಇದ್ದೇವೆ. 30 ವರ್ಷ ಈ ಸಭೆಗೆ ಕನ್ನಡ ಸರ್ವಿಸನ್ನು ಆರಂಭಿಸಿ 30 ವರ್ಷ ಆಗ್ತಾ ಇದೆ. ಈ 30ನೇ ವರ್ಷದಲ್ಲಿ ಕೆಲವೊಂದು ಶಿಫ್ಟ್ಗಳು, ಅದಕ್ಕೆ ಅನುಗುಣವಾಗಿ ದೇವರು ನನ್ನ ಒಳಗಡೆ ಮಾತನಾಡಿದ ಒಂದು ಸಂದೇಶ ಭಾಗ, ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್, ಹೊಸ ಯುಗದೊಳಗೆ ಹೆಜ್ಜೆ ಇಡುವುದು. ಗಾಡ್ ವಾಂಟ್ಸ್ ಎಸ್ ಟು ವಾಕ್ ಬೈ ಫೇತ್. ದೇವರಿಗೆ ನಮ್ಮ ಕುರಿತು ನಾವು ನಂಬಿಕೆಯಲ್ಲಿ ದೃಢವಾಗಿರಬೇಕು, ನಂಬಿಕೆಯಲ್ಲಿ ನಡಿಬೇಕು. 2, ಟ್ರಸ್ಟ್ ಇನ್ ಹಿಮ್, ಆತನಲ್ಲಿ ನಾವು ಭರವಸೆ ಉಳ್ಳವರಾಗಿರಬೇಕು. 3, ಸಿ ಅವರ್ ಫ್ಯೂಚರ್ ಥ್ರೂ ಹಿಸ್ ಐಸ್, ನಮ್ಮ ಭವಿಷ್ಯವನ್ನು ದೇವರ ದೃಷ್ಟಿಕೋನದಲ್ಲಿ ನಾವು ಕಾಣಬೇಕು. ಇದು ಬಹಳ ಪ್ರಧಾನವಾದದ್ದು. 3 ಕಾರ್ಯಗಳು ಪರಿಶುದ್ಧಾತ್ಮನು ಎಚ್ಚರಿಸ್ತಾ ಇದ್ದಾನೆ. 1, ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. God wants us to walk by faith. ನಾವು ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆಯಲ್ಲಿ ನಡೀಬೇಕು. 2, ಅವನಲ್ಲಿ ಭರವಸೆ ಇಡಬೇಕು, ಟ್ರಸ್ಟ್ ಇನ್ ಹಿಮ್. ಏನೆಲ್ಲ ಬಂದರೂ ಸರಿ, ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ಪ್ರಯಾಸಗಳು ಬರಲಿ, ನಮ್ಮ ಆಶ್ರಯ ಅಲುಗಾಡಬಾರದು, ನಮ್ಮ ಆಶ್ರಯ ದೃಢವಾಗಿರಬೇಕು. ಕಾರಣ ನಾವಿಟ್ಟಿರುವ ಆಶ್ರಯ ಎಂಬ ಬಂಡೆ ಅದು ಸ್ಥಿರವಾಗಿರುವಂಥದ್ದು. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ನಾಳೆ ಏನು, ನಮ್ಮ ಭವಿಷ್ಯ ಏನು ಎಂದು ನಮ್ಮ ಮಾನಸಿಕ ಬುದ್ಧಿಯಲ್ಲಿ ಲೆಕ್ಕಾಚಾರ ಹಾಕದೆ ದೇವರ ದೃಷ್ಟಿಕೋನದ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಕಾಣಬೇಕು. ಇಲ್ಲಿ ಯೋಶುವನ ಪುಸ್ತಕದಲ್ಲಿ ಈ 1ನೇ ಅಧ್ಯಾಯ ಆರಂಭವಾಗ್ತಾ ಇರೋದು ದೈವಿಕವಾದ ಚಲನೆಯ ಮತ್ತು ಪರಿವರ್ತನೆಯ ಒಂದು ಯುಗದ ಪ್ರಾರಂಭವಾಗಿರುತ್ತದೆ. ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ನಾನು ಮತ್ತೊಮ್ಮೆ ಹೇಳ್ತೇನೆ, ಯೋಶುವನ ಪುಸ್ತಕ 1ನೇ ಅಧ್ಯಾಯ ಆರಂಭವಾಗ್ತಾ ಇರೋದು ದೈವಿಕವಾದ ಚಲನೆಯ ಮತ್ತು ಪರಿವರ್ತನೆಯ ಯುಗದ ಪ್ರಾರಂಭವಾಗಿರುತ್ತದೆ. ಇಸ್ರಾಯೇಲ್ನ
ಶ್ರೇಷ್ಠ ನಾಯಕನು, ಮಹಾನ್ ನಾಯಕನಾದಂಥ ಮೋಶೆ ಸತ್ತು ಹೋದನು. ಇಡೀ ತಲೆಮಾರುಗಳು ಮರುಭೂಮಿಯಲ್ಲಿ ಅಲೆದಾಡುತ್ತಿರುವಂಥ ಸಮಯ. ಆದರೆ ಈಗ ದೇವರು ಒಂದು ಹೊಸ ಯುಗವನ್ನು ಘೋಷಿಸುತ್ತಿರುವಂಥ ಭಾಗವಾಗಿದೆ ನಾವು ಓದಿದಂಥ ಅಧ್ಯಾಯದ ಆ ವಾಕ್ಯ. ಬಿಗಿನಿಂಗ್ ಆಫ್ ನ್ಯೂ ಹಿಸ್ಟ್ರಿ, ಹೊಸ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭ. ಮರುಭೂಮಿಯ ಅವಸ್ಥೆ, ಬಾಯ್ ಬಾಯ್ ಗುಡ್ ಬಾಯ್ ಹೇಳುವ ಕಾಲ, ಒಂದು ಹೊಸ ಯುಗದ ಕಡೆಗೆ ದಾಪುಗಾಲು ಇಡುವ ಹಾಗೆ ಹೆಜ್ಜೆ ಇಡುವ ಕಾರ್ಯ. ದ ಕ್ರಾಸಿಂಗ್ ಸೀಸನ್ ವಾಸ್ ಬಿಗಿನಿಂಗ್. ಏನೋ ಒಂದು ಪರಿವರ್ತನೆ, ಬದಲಾವಣೆ, ಎಲ್ಲೋ ಒಂದು ಮುಂದಿನ ಹಂತದ ಕಡೆಗೆ ಚಲನೆಯ ಹೆಜ್ಜೆ ಇಡುವ ಕಾಲಕ್ಕೆ ನಾವು ತಲುಪಿದ್ದೇವೆ. Something, it is everything was connected with God's promises. ಪ್ರತಿಯೊಂದು ದೈವಿಕವಾದ ನಿಯೋಗ ಮತ್ತು ವಾಗ್ದಾನಗಳಿಗೆ ಜೋಡಣೆಯಾಗಿರುವಂಥ ಭಾಗಗಳು. ಸ್ವಲ್ಪ ಸಮಯ ನನ್ನೊಟ್ಟಿಗೆ ಸಹಕರಿಸಿ ಪ್ರಿಯರೇ. ಇದರ ಚರಿತ್ರೆ ಹೀಗೆ ಹೇಳುತ್ತೆ. ಮೊದಲ 5 ಗ್ರಂಥಗಳನ್ನು ಪಂಚಗ್ರಂಥ ಎಂದು ನಾವು ಕರೀತೇವೆ. ಅದನ್ನು ತೋರಾ ಎಂದು ಕರೀತಾರೆ. ಮೋಶೆಗೆ ದೇವರು ಕೊಟ್ಟಿರುವಂಥ ಕಾರ್ಯಗಳು ಬರೆದು ಮೋಶೆ ರಚಿಸಿದ 5 ಗ್ರಂಥಗಳನ್ನು ತೋರಾ ಎಂದು ಕರಿತೀವಿ ನಾವು. ಅದರಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ, ಡ್ಯೂಟನಾಮಿ, ಇದರ ಪ್ರತ್ಯೇಕತೆ ಸೆಕೆಂಡ್ ಲಾ, 2ನೇ ನಿಯಮ ದೇವರು ಕೊಡ್ತಾ ಇರೋದು. ರಿಪಿಟೇಷನ್ ಆಫ್ ದ ಲಾ, ನಿಯಮವನ್ನು ಪುನರುಚ್ಚರಿಸುವಂಥದ್ದು ಅಂತ ಈ ಪುಸ್ತಕಕ್ಕೆ ಮತ್ತೊಂದು ಹೆಸರು. ಇದರಲ್ಲಿ ಪ್ರಧಾನವಾಗಿ ಅಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ, ಯೆಹೋವನಿಂತೆನ್ನುತ್ತಾನೆ. ದೀಸ್ ಆರ್ ದ ವರ್ಡ್ಸ್. ದಿಸ್ ಕಮ್ಸ್ ಫ್ರಮ್ ದ ಓಪನಿಂಗ್ ವರ್ಸ್ ಅಲ್ಲಿ ನಾವು ಕಾಣ್ತೀವಿ ಅದನ್ನ. ದೀಸ್ ಆರ್ ದ ವರ್ಡ್ಸ್ ವಿಚ್ ಮೋಸೆಸ್ ಸ್ಪೋಕ್. ಮೋಶೆ ಮಾತನಾಡಿದ ಮಾತುಗಳು. ಏನು ಮೋಶೆ ಮಾತನಾಡ್ತಾ ಇರೋದು? ನನ್ನ ಸೇವಕನಾದ ಮೋಶೆ ಸತ್ತನು. ದೇವರು ಮಾತನಾಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ ಅಂದರೆ ನಾನು ಅದನ್ನು ಹೀಗೆ ಹೇಳಬಲ್ಲೆ, ಅದೊಂದು ಪ್ರಿಪ್ರೇಷನ್, ಸಿದ್ಧತೆ ಮಾಡುವಂಥದ್ದು. ಯೋಶುವನ ಪುಸ್ತಕ ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ಇದು 2 ಒಟ್ಟಿಗೆ ಹೋಗ್ತಾ ಇದೆ. ಮೋಶೆ ಸತ್ತನು, ಯೋಶುವನ ಯುಗ ಆರಂಭವಾಯಿತು. ಸಮಥಿಂಗ್ ಸಿಗ್ನಿಫಿಕೆಂಟ್ ಆಗಿ, ಪ್ರವದನೆಯ ಶಬ್ದವಾಗಿ ನಾನಿವತ್ತು ಇಲ್ಲಿ ನಿಂತಿರೋದು ನನ್ನ ತಾಯಿಯನ್ನು ನಾನು ಕಳ್ಕೊಂಡಿರುವಂಥ ಭಾಗ ನನಗೆ ಸಂಕಟ ಇರೋದಾದರೂ ಮತ್ತೊಂದು ಭಾಗದಲ್ಲಿ ನನಗೊಂದು ಧೈರ್ಯ ಇದೆ. ಇಲ್ಲಿಗೆ ಯುಗ ಮುಗಿಯಲಿಲ್ಲ, ಒಂದು ಹೊಸ ಯುಗ ದೇವರು ಈ ಸಭೆಯಲ್ಲಿ ಆರಂಭಿಸ್ತಾ ಇದ್ದಾನೆ. ಪ್ರಾರ್ಥನಾ ವನಿತೆಯರನ್ನು ದೇವರು ಎಬ್ಬಿಸ್ತಾನೆ. ಯುವ ತಲೆಮಾರುಗಳನ್ನು ಇಲ್ಲಿಂದ ಎಬ್ಬಿಸ್ತಾನೆ. ಕೆಲವರ ಮೇಲೆ ಒದಿಕೆಗಳು ಬೀಳಲಿಕ್ಕೆ ಹೋಗುತ್ತೆ. ಇದುವರೆಗೂ ಪ್ರಿಪೇರ್ ಮಾಡಲ್ಪಟ್ಟವರನ್ನ ದೇವರು ಸ್ವಾಧೀನಪಡಿಸಿಕೊಳ್ಳೋ ಹಾಗೆ, ಇದುವರೆಗೂ ಸಿದ್ಧಗೊಳಿಸಿದವರನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಕೆಲವರನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಅದರ ಕುರಿತು ನಾನು ಹೇಳ್ತಾ ಇರೋದು, ವಿ ಆರ್ ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್.
ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್. ಆಮೇಲೆ ದೇವರು ಕೂಡ ಮಾತಾಡ್ತಾನೆ. ಯೋಶುವನ ಪುಸ್ತಕ 1:7 ಮತ್ತು 8 ವಾಕ್ಯವನ್ನು ಗಮನಿಸಿದ್ರೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬೇಡ. ಪ್ರಮಾಣ ಬಿಟ್ಟು ಹೋಗಬೇಡ್ರಿ. ದೈವ ಕೃಪೆಯಲ್ಲಿ ನಿಂತ್ಕೊಳ್ರಿ. ಯುವ ತಲೆಮಾರುಗಳಿಗೆ ದೇವರ ಆಲೋಚನೆ, ಅಲ್ಲಲೂಯ, ಒಂದು ಹೋಲ್ಡರ್ ಜನರೇಷನ್ ಕಳೆದು ಹೋದ್ರೆ ಅಲ್ಲೇ ಎಲ್ಲ ಮುಗೀತಲ್ಲ. ಈಗ ಒಂದು ಹೊಸ ಯುಗ ಆರಂಭವಾಗ್ತಾ ಇದೆ. ಆಮೆನ್, ಆಮೆನ್, ಆಮೆನ್. ಇಸ್ರಾಯೇಲ್ ಜನರು ಮೋವಾಬಿನ ತಗ್ಗು ಪ್ರದೇಶಗಳಲ್ಲಿದ್ದಾರೆ. ಅವರು ಇನ್ನ ವಾಗ್ದಾನದ ಕನಾನಿಗೆ ಹೋಗಲಿಲ್ಲ. ವಾಗ್ದಾನದ ಕನಾನ ಆಚೆ ದಡದಲ್ಲಿದೆ. ಅದರ ಮಧ್ಯದಲ್ಲಿ ಒಂದು ಯೋರ್ದಾನ್ ನದಿ ಹರಿತಾ ಇದೆ. ಯೋರ್ದಾನ್ ಹೊಳೆ ಹರಿತಾ ಇದೆ. ಅದನ್ನು ದಾಟಬೇಕು. ನಾನು ಈಗ ಹೇಳ್ತೇನೆ, ಪ್ರತಿಯೊಂದು ಪ್ರವದನೆ, ಪ್ರಾಫಸಿ, ಜೋರ್ಡಾನ್ ಅಂಡ್ ಪೊಸೆಸಿಂಗ್, ಪ್ರತಿಯೊಂದು ಪ್ರವದನೆ ನೆರವೇರೋದಕ್ಕೆ ಮುಂಚೆ ಒಂದು ಯೋರ್ದಾನ್ ಅಡ್ಡವಾಗಿರುತ್ತೆ. ಈ ಯೋರ್ದಾನನ್ನು ದಾಟಿದ್ರೆ ಸ್ವಾಧೀನ ಪಡಿಸ್ಕೊಳ್ಳಬೇಕಾದದ್ದು ಸ್ವಾಧೀನ ಮಾಡಿಕೊಳ್ಳಬಹುದು. ಯಾವುದೋ ಯೋರ್ದಾನ್ ನಿಮ್ಮ ಜೀವನದಲ್ಲಿ ಬರುವ ಸಂಕಟ ಆಗಿರ್ಬೋದು, ವೇದನೆ ಆಗಿರ್ಬೋದು, ದುಃಖಗಳಾಗಿರ್ಬೋದು. ಎಸ್, ಮೋಶೆ, ನನ್ನ ಸೇವಕನಾದ ಮೋಶೆ ಸತ್ತನು. ವೇದನೆ ಇದೆ, ದುಃಖ ಇದೆ. ಆದರೆ ದೈವ ರಾಜ್ಯ, ದೈವ ಸೇವೆ, ದೈವಿಕವಾದ ವಾಗ್ದಾನ ಅದು ನೆರವೇರೋದಕ್ಕೋಸ್ಕರ ಒಂದು ತಲೆಮಾರಿನ ದೇವರು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ಈ ಯೋರ್ದಾನನ್ನು ಅವರು ಕ್ರಾಸ್ ಮಾಡಿದ್ರೆ ಅವರು ನೆಕ್ಸ್ಟ್ ಲ್ಯಾಂಡ್ ಅನ್ನು ಪೊಸೆಸ್ ಮಾಡ್ತಾರೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹೇ ಯೋಶುವ, ನೂನನ ಮಗನಾದ ಯೋಶುವ, ನೀನು ದುಃಖಿತನಾಗಿದ್ದೀಯ. ನನ್ನ ಸೇವಕನಾದ ಮೋಶೆ ಸತ್ತನು. ನನ್ನ ಸೇವಕನಾದ ಮೋಶೆ ಸತ್ತನು. ಈ ಸಭೆಗೆ ಕಣ್ಣು ನೀರು ಸುರಿಸಿದ, ಪ್ರಾರ್ಥನೆ ಮಾಡಿದ, ಬಹಳ ಇದರ ಬೆಳವಣಿಗೆಯನ್ನು, ಕರ್ನಾಟಕವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು, ಅದರ ಉಜ್ಜೀವನ ಕಾಣಬೇಕು ಅಂತ ಹತ್ತಂತ ನನ್ನ ತಾಯಿ ಸತ್ರು, ತೀರು ಹೋದರು. ಆದರೆ ಇಲ್ಲಿಗೆ ಸಭೆ ನಿಲ್ಲಲ್ಲ, ನಮ್ಮ ಸೇವೆ ನಿಲ್ಲೋದಿಲ್ಲ. ದೇವರು ಹೇಳ್ತಾನೆ, ನನ್ನ ಸೇವಕನಾದ ಮೋಶೆ ಸತ್ತನು, ಆದರೆ ನೀನು ಎದ್ದು ಹಲ್ಲೆಲೂಯಾ ಸ್ವಾಧೀನ ಪಡಿಸ್ಕೊಳ್ಳಬೇಕಾದ ದೇಶವನ್ನ, ಅದರ ಕಡೆಗೆ ಜನರನ್ನ ಮುನ್ನಡೆಸು. ವಾಟ್ ಎ ಬ್ಯೂಟಿಫುಲ್ ವರ್ಡ್. ದೊಡ್ಡ ಜವಾಬ್ದಾರಿ ಇದೆ. ನನಗೊಂದು ಪ್ರಾಫಿಟಿಕಲ್ ಆಕ್ಟ್ ದೇವರು ಮಾಡಲಿಕ್ಕೆ ಹೇಳಿದ್ರು. ಅಮ್ಮ ಆಸ್ಪತ್ರೆಯಲ್ಲಿರುವಾಗ, ಐ ಡೋಂಟ್ ನೋ ವೈ ಐ ಸೆಡ್ ದಿಸ್. ಈ ಚೇರು 10ನೇ ತಾರೀಕು ಮದರ್ಸ್ ಡೇ. ಅಮ್ಮ ಇಲ್ಲ, ದುಃಖ ಇತ್ತು. ನಾನು ಹೇಳಿದೆ,
ಈ ಚೇರಲ್ಲಿ ತೆಗಿರಿ ಅಂದೆ. ಚೇರಲ್ಲಿ ತೆಗಿರಿ ಅಂದೆ. ಅಲ್ಲಿ ತಗೊಂಡೋಗಿಟ್ರು. ದುಃಖ ಇತ್ತು ಮನಸ್ಸಲ್ಲಿ. ಆದರೆ ಇವತ್ತು ಬೆಳಗ್ಗೆ ನಾನು ಬಂದಾಗ ನಾನು ಹೇಳ್ದೆ, ಆ ಚೇರ್ ತಂದೆ ಇಲ್ಲಿ ಇಡ್ರಿ ಅಂದೆ. ನೆನ್ನೆ ರಾತ್ರಿ ಐ ಥಿಂಕ್ ನೆನ್ನೆ ಐ ವಾಸ್ ಸೋ ಟಯರ್ಡ್. ಬೇಗ ಮಲಗಿದೆ ನಾನು. ಒಂದು 11-11:30 ಮಲಗಿಬಿಟ್ಟೆ ನಾನು. ಸ್ತೋತ್ರ. ನಿನ್ನೆ ರಾತ್ರಿ ಪರಿಶುದ್ಧಾತ್ಮ ನನಗೆ ಹೇಳ್ತನು, ಆ ಚೇರ್ ಎಂಟಿ ಆಗಿಲ್ಲ, ಅದು ಖಾಲಿ ಆಗಿಲ್ಲ. ನಾನು ಒಂದು ಹೇಳ್ತೀನಿ, ನನ್ನ ತಾಯಿಯ ಸ್ಥಾನವನ್ನು ಯಾರು ಅಲಂಕರಿಸಕ್ಕಾಗಲ್ಲ. ಮೋಶೆಯ ಸ್ಥಾನವನ್ನು ಯೋಶುವ ಅಲಂಕರಿಸಕ್ಕಾಗಲ್ಲ. ಮೋಶೆ ಇಸ್ ಎ ಗ್ರೇಟ್ ಲೀಡರ್. ಆಮೇಲೆ ಆದರೆ ದೇವರ ದೃಷ್ಟಿಯಲ್ಲಿ ದೈವಿಕವಾದ ಆಲೋಚನೆ ನೆರವೇರಬೇಕಾದ್ರೆ ಪ್ರಾಫೆಸಿ, ಜಾರ್ಡನ್ ಅಂಡ್ ಪೊಸೆಸಿಂಗ್, ಪ್ರವಾದನೆ ನೆರವೇರಬೇಕಾದ್ರೆ ಯೋರ್ದಾನ್ ಹೊಳೆ ದಾಟಬೇಕು. ಮೋವಾಬರ ತಗ್ಗು ಪ್ರದೇಶದಲ್ಲಿ ಈಗ ಇಸ್ರಾಯೇಲ್ ಜನ ಇದ್ದಾರೆ. ಲಿಸನ್ ಟು ಮೀ. ತಗ್ಗು ಪ್ರದೇಶದಲ್ಲಿದ್ದಾರೆ. ಅಲ್ಲಿಂದ ವಾಗ್ದಾನದ ಕನಾನ್ ದೇಶ, ಇದು ಎರಡರ ಮಧ್ಯದಲ್ಲಿ ಯೋರ್ದಾನ್ ಇದೆ. ಆ ಯೋರ್ದಾನ್ ನಮ್ಮ ಜೀವನದಲ್ಲಿ ಬರುವ ಸಂಕಟಗಳು, ಪ್ರಯಾಸಗಳು, ಹೋರಾಟಗಳು, ನಿನ್ನನ್ನು ಮುಳುಗಿಸ್ಬಿಡ್ತೀನಿ, ನಾನು ನಿನ್ನ ತಲೆ ಎತ್ತಲ್ಲ ಅನ್ನೋ ರೀತಿಯಲ್ಲಿ ಆ ಕಾಲದಲ್ಲಿ ದಡ ಮೀರಿ, ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಯೋರ್ದಾನ್ ಹೊಳೆ ಹರಿತಾ ಇದೆ. ಅದರ ಮುಂದೆ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಇಲ್ಲ, ಫೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ. ದೇರ್ ಈಸ್ ಎ ಪ್ರಾಫೆಸಿ, ಪ್ರವಾದನೆ ಇದೆ, ವಾಗ್ದಾನ ಇದೆ. ಅದರ ಮುಂದೆ ಹೆಜ್ಜೆ ಇಡೋಕ್ಕೆ ಭಯ ಇದೆ. ಏನಾಗ್ಬಿಡುತ್ತೋ ಅನ್ನೋ ಆತಂಕ ಇದೆ. ಹಲ್ಲೆಲೂಯ. ಮಂಜೂಷ ಹೊತ್ತಂತ ಯಾಜಕರೇ, ನೀವು ದಡದಲ್ಲಿ ನಿಂತು ಸ್ತೋತ್ರ ಹೇಳೋರಲ್ಲ, ಪ್ರತಿಕೂಲಗಳನ್ನು ಕಂಡು ಅಲ್ಲಿ ನಿಂತು ಸ್ತೋತ್ರ ಹೇಳ್ಕೊಂಡಿರೋದಲ್ಲ. ದೇವರು ಹೇಳ್ತಾನೆ, ಮೋಶೆ ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಎದ್ದೇಳು, ಎದ್ದು ಜನರನ್ನ ನಡೆಸೋ. ಇವತ್ತು ಆ ಬಲದಲ್ಲಿ ನಾನು ನಿಂತು ಹೇಳ್ತಾ ಇದ್ದೇನೆ. ಎಸ್ ಎಸ್, ನನ್ನ ತಾಯಿ ಹತ್ರ ಸ್ಯಾಕ್ರಿಫೈಸ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಬೆಲೆ ತೆತ್ತರು. ಅಂತ ಒಂದು ತಾಯಿ ಇನ್ನು ನನಗೆ ಸಿಗಲ್ಲ. ಆದರೆ ದೇವ್ರ ಸೇವೆ ಅಲ್ಲಿ ನಿಂತೋಗಲ್ಲ. ಇನ್ನೊಂದು ತಲೆಮಾರನ್ನ ದೇವರು ಎಬ್ಬಿಸ್ತಾನೆ. ವಿತ್ ಆಲ್ ಯುವರ್ ಪರ್ಮಿಷನ್, ನಿಮ್ಮೆಲ್ಲರ ಅನುಮತಿಯೊಂದಿಗೆ, ಕ್ಯಾನ್ ಐ ಡೂ ಒನ್ ಥಿಂಗ್? ನನಗೆ ಅನುಮತಿ ನೀವು ಕೊಡೋದಾದರೆ ಮುಂದಿನ ಒಂದು ತಲೆಮಾರು, ಐ ರಿಕ್ವೆಸ್ಟ್ ಮೈ ವೈಫ್, get up. I know she is young, she cannot, ಅವಳಿಗೆ ಅದರ ಸಾಮರ್ಥ್ಯ ಇರಲ್ಲ. ಬಟ್ ಈ ಸಭೆಗೆ ತಾಯಿಯಾಗಿ ಇನ್ನು ಈ ಜನರಿಗೆ ಪ್ರಾರ್ಥನೆ ಮಾಡೋದಕ್ಕೆ, ಒಡಕಿನಲ್ಲಿ ಒಬ್ಬೊಬ್ಬರ ಸಂಕಟಕ್ಕೂ ಮಧ್ಯರಾತ್ರಿಗಳಲ್ಲಿ ಎದ್ದು ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ, ಅಳೋದಕ್ಕೆ, ಎಕ್ಸಾಕ್ಟ್ಲಿ ದೇವರು ನನಗೆ ನಿನ್ನೆ ರಾತ್ರಿ ಹೇಳಿದ್ರಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ. ಬಹಳ ಭಯದಿಂದ, ಭಕ್ತಿಯಿಂದ ಇದನ್ನು ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಶಿ ಈಸ್ ಕೇಪಬಲ್. ಅವಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದಲ್ಲ, ನನ್ನ ದೇವರ ಮಾತಿಗೆ ವಿಧಿಯರಾಗಿ ಈ ಸಭೆಗಾಗಿ, ನನ್ನ ಜನರಿಗಾಗಿ ಒಡಕಿನ ಗೋಡೆಯಲ್ಲಿ ನಿಂತು ಕಣ್ಣು ನೀರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ತಾಯಿಯ ಸ್ಥಾನದಲ್ಲಿ ನಾನು ಅವಳನ್ನ
ಕುಳ್ಳಿರಿಸುವುದರ ಮೂಲಕ. ಇಟ್ಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಇದೊಂದು ಸಾಧಾರಣವಾದ ಕಾರ್ಯ ಅಲ್ಲ, ಇದು ಜವಾಬ್ದಾರಿ. ಇನ್ನೂ ಹೆಚ್ಚಾಗಿ ಜನರನ್ನ ಪ್ರೀತಿಸೋದಿಕ್ಕೆ, ಇನ್ನೂ ಹೆಚ್ಚಾಗಿ ಜನರಿಗಾಗಿ ಪ್ರಾರ್ಥನೆ ಮಾಡೋದಿಕ್ಕೆ, ಹಿಂದೆಂದೂ ಕಾಣದೇ ಇರುವ ರೀತಿಯಲ್ಲಿ ದೈವಾಭಿಷೇಕ, ದೈವಿಕವಾದ ಜ್ಞಾನ, ದೈವಿಕವಾದ ವರ, ಜನರನ್ನ ಪ್ರೀತಿಸಿ ನಡೆಸೋದಕ್ಕೆ ಬೇಕಾದ ಬಲ, ಕೃಪೆ ದೇವರು ದಯಪಾಲಿಸಲಿ ಅಂತ ಹೇಳಿ ಈ ಸಭೆಗೆ ತಾಯಿ ಇಲ್ಲ ಅಂತ ಹೇಳಬಾರ್ದು. ಒಂದು ತಾಯಿ ಇದ್ದಾಳೆ ಅನ್ನೋ ಸ್ಥಾನದಲ್ಲಿ I request her to sit down. The church never going to defeat. ಸಭೆ ಒಂದು ಕಾಲದಲ್ಲಿ ಸೋಲೋದಿಲ್ಲ. ನಾವು ಸೋತು ಸುಣ್ಣ ಆಗೋದು ಇಲ್ಲ. ನಾವು ಜಯಶಾಲಿಗಳಾಗಿರ್ತೇವೆ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಇದು ಯಾವುದೋ ಒಂದು ಕುಟುಂಬವನ್ನು ಹೊಗಳಿ ಅಥವಾ ಹೆಂಡತಿನ ಹೊಗಳೋದಕ್ಕೋಸ್ಕರ ಮಾಡಿದ ಕಾರ್ಯ ಅಲ್ಲ 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 ಅಲ್ವೇ ಅಲ್ಲ. ಅಷ್ಟು ಕಾನ್ಫಿಡೆಂಟ್ ಇದ್ದದ್ರಿಂದನೇ ಪ್ರವಾದನೆ ಶಬ್ದ, ಪ್ರಾಫಿಟಿಕಲ್ ಆ್ಯಕ್ಟಿಗೆ ನಾನು ತಯಾರಾಗಿದ್ದು. ಅದರಿಂದಲೇ ವೆನ್ ಐ ಕೇಮ್ ಇನ್ಸೈಡ್, ಒಳಗಡೆ ಬಂದಾಗಲೇ ನಾನು ಹೇಳಿದೆ, ಬ್ರಿಂಗ್ ದಟ್ ಚೇರ್ ಟು ದೇರ್. ದೇವರು ಮುಂದೆ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗುವಂಥ ಕಾರ್ಯಗಳಿಗೆ ಸಿದ್ಧತೆ ಮಾಡ್ತಿರುವಂಥ ಯುಗ. ಎ ನ್ಯೂ ಸೀಸನ್. ಆಮೆನ್. ಸೀಸನ್ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಒಂದೆರಡು ನಿಮಿಷ ನಾನು ಈ ಡ್ಯೂಟ್ರಾನಮಿ, ಜಾಗ ಇಲ್ಲ, you have to carry the Bible. ಬ್ರದರ್, ನನಗೆ ದೇವರಾತ್ಮನೆ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಪ್ರೀಚಿಂಗ್, ಸ್ಟಾರ್ಟ್ ಪ್ರೀಚಿಂಗ್, ಸ್ಟಾರ್ಟ್ ಪ್ರೀಚಿಂಗ್. ಸಮಥಿಂಗ್, ಒಂದು ಯುಗ ಚೇಂಜ್ ಆಗ್ತಾ ಇದೆ. ಸ್ಟಾರ್ಟ್ ಪ್ರೀಚಿಂಗ್. ನನ್ನ ಜಾಗ ಇಲ್ಲ ಅಂತ ಕೊಟ್ಟೆ, ಬಟ್ ನಾನು ರಿಟರ್ನ್ ಬಂದಾಗ ದೇವರು ಹೇಳಿದ್ರು ಟೆಲ್ ಹಿಮ್ ಅಂತ. ಅದಕ್ಕೆ ಹೇಳಿದೆ ಸ್ಟಾರ್ಟ್ ಪ್ರೀಚಿಂಗ್. ಧರ್ಮೋಪದೇಶ ಕಾಂಡ ಪುಸ್ತಕ ಮತ್ತು ಯೋಶುವನ ಪುಸ್ತಕ, ಇದು ಎರಡಕ್ಕೂ ಬಹಳ ಜೋಡಣೆ ಇದೆ. ಮೋಶೆ ಇಸ್ರಾಯೇಲ್ ಜನರನ್ನ ಆತ್ಮಿಕವಾಗಿ ಸಿದ್ಧತೆಗೊಳಿಸಿದವನು. ಡ್ಯೂಟನಾಮಿಯಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ. ಡ್ಯೂಟನಾಮಿ ಅಂದರೆ ಸೆಕೆಂಡ್ ಲಾ, ಎರಡನೇ ನಿಯಮ. ನಿಮಗೆ ಅದರ ಬಗ್ಗೆ ನಾನು ಆಲ್ರೆಡಿ ಪ್ರೀಚ್ ಮಾಡಿದ್ದೀನಿ. ಒಂದು ತಲೆಮಾರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ ಮರುಭೂಮಿಯಲ್ಲಿ ಉರಿ ಮಂಡಳಗಳಿಂದ ಅವರನ್ನ ನಾಶ ಮಾಡಿದರು. ಮೊದಲನೇ ಆಜ್ಞೆ ದೇವರು ಸಿನಾಯಿ ಪರ್ವತದಲ್ಲಿ ದೇವರು ಅವನಿಗೆ ಆಜ್ಞೆ ಕೊಡ್ತಾ ಇದ್ದಾನೆ, ಕಲ್ಲಿನ ಹಲಿಗೆಯಲ್ಲಿ ಕೆತ್ತಿದಂಥದ್ದು. ಈ ಮನುಷ್ಯರು ಮೊಂಡರಾದಾಗ ಅದನ್ನು ಹೊಡೆದಾಕ್ಬಿಡ್ತಾನೆ ಮೋಶೆ. ಈ ಜನರ ಮೇಲೆ ದೈವ ಕೋಪ ಬರುತ್ತೆ. ಒಂದು ತಲೆಮಾರು ದೇವರಿಗೂ ದೈವರ ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟದ ಆ ತಲೆಮಾರಿನ ವಾಗ್ದಾನ ದೇಶಕ್ಕೆ ಸೇರಿಸದೆ ಒಂದು ನ್ಯೂ ಜನರೇಷನ್ ದೇವರೇ ಬಸದನು ಅವರಿಗೆ ಕೊಡ್ತಾ ಇರುವಂತ ಎರಡನೇ ನಿಯಮನೇ ಧರ್ಮೋಪದೇಶ ಕಾಂಡ ಪುಸ್ತಕ. ಧರ್ಮೋಪದೇಶ ಕಾಂಡ ಪುಸ್ತಕ ರಿಪೀಟೆಡ್ ಲಾ. ತಂದೆಯಾದ ದೇವರು ಮೊದಲು ಕೊಟ್ಟ ಆಜ್ಞೆಗಳನ್ನೇ ಎರಡನೇ ಸಲ ರಿಪೀಟ್ ಮಾಡಿ ಹೇಳೋದು ಈ ಹೊಸ ತಲೆಮಾರಿಗೆ ಹೇಳ್ತಾ ಇದ್ದಾನೆ. ನಿಮಗೆ ಗೊತ್ತಾ,
ನನ್ನ ತಾಯಿ ತೀರ್ಕೊಳೋದಕ್ಕೆ ಅದರ ಹಿಂದಿನ ದಿನ ಮಂಗಳವಾರ ಮುಂಜಾನೆ ನಮ್ಮ ತಾಯಿ ಸಾಯ್ತಾರೆ. ಸೋಮವಾರ ನಾನು, ಪಾಸ್ಟರ್ ಹ್ಯಾನಿಸನು, ಪಾಸ್ಟರ್ ಡೇಲ್, ಟಫಾರ, ನಮ್ಮ ಮಕ್ಕಳು, ನಾವುಗಳು, ಅವ್ರ ಕುಟುಂಬ ಎಲ್ಲ ಮನೆಯಲ್ಲಿ ಸೇರಿದ್ವಿ. ಅಲ್ಲಿ ನಡೆದ ಘಟನೆ ಯಾವ ರೀತಿ ನಾನು ಸೇವೆಗೆ ಬಂದೆ, ಅದರ ಹಿಂದುಗಡೆ ನನ್ನ ತಾಯಿಯ ಪಾತ್ರ ಏನು ಎಂಬುದನ್ನು ಎಳೆಯಾಗಿ ಬಿಡಿಸಿ ಹೇಳುವಾಗ ನನ್ನ ಮಕ್ಕಳು ಎಲ್ಲ ಕೇಳಿಸ್ಕೊತಾ ಇದ್ರು. ಆಗ ಅನ್ಸನ್ ಜೊತೆಯಲ್ಲೇ ಹೇಳ್ತಾ ಇದ್ರು ಒಂದು ಮಾತು, ಸಮಥಿಂಗ್ ಯಹೂದ್ಯರ ಪ್ರಮಾಣದಲ್ಲಿ ಅವರಿಗೆ ಪ್ರಧಾನವಾಗಿ ಯಹೂದ್ಯರ ಅವರ ಕಲ್ಚರ್, ಅವರ ಸಂಸ್ಕೃತಿ ಪ್ರಕಾರ ಒಂದು ತಲೆಮಾರು ಅವ್ರನ್ನ ದೇವರು ಹೇಗೆ ನಡೆಸಿದ್ರು, ಅವರು ಯಾವ ರೀತಿ ಆಶೀರ್ವದಿಸಲ್ಪಟ್ರು ಅನ್ನೋದನ್ನು ಮುಂದಿನ ತಲೆಮಾರಿಗೆ ಹೇಳ್ತಾನೆ ಬರ್ತಾ ಇದ್ರು. ಟೆಸ್ಟಿಫೈಯಿಂಗ್, ಸಾಕ್ಷಿ ಹೇಳ್ತಾ ಇದ್ರು. ಸೋಮವಾರ ಅದೇ ಸಾಕ್ಷಿನೇ ಅಲ್ಲಿ ನಡೆದಿದ್ದು. ನನ್ನ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು, ನನ್ನ ಜೀವನ ಶೈಲಿ ಬದಲಾವಣೆ, ಇದೆಲ್ಲ ಮಾತಾಡಿದ್ವಿ. ಆಗ ಪಾಸ್ಟರ್ ಆಂಡರ್ಸನ್ ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ನಾವು ಇವತ್ತನ್ನೆಲ್ಲ ಮಾತಾಡ್ತಾ ಇದ್ವಿ ಗೊತ್ತಿಲ್ಲ, ಬಟ್ ವಿ ಆರ್ ಗ್ಲೋರಿಫೈಯಿಂಗ್ ದ ಲಾರ್ಡ್. ದೇವರಿಗೆ ಮಹಿಮೆ ಕೊಡ್ತಾ ಇದ್ವಿ. ಆಮೇನ್. ಮೋಶೆ ಜನರನ್ನ ಆತ್ಮಿಕವಾಗಿ ಪುಷ್ಟಿಗೊಳಿಸಿದಂಥ ಮನುಷ್ಯ. ದ ಲಾ ರಿಪೀಟೆಡ್ಲಿ, ಡ್ಯೂಟನಾಮಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದ ಲಾ ಇಸ್ ರಿಪೀಟೆಡ್. ಮೂರನೇದಾಗಿ ಯೋಶುವನನ್ನ ನಾಯಕನಾಗಿ, ನೆಕ್ಸ್ಟ್ ಲೀಡರ್ ಆಗಿ ದೇವರು ಆಯ್ಕೆ ಮಾಡಿದನು. ನಾಲ್ಕನೇದಾಗಿ ಇಸ್ರಾಯೇಲ್ ಜನರು ವಾಗ್ದಾನ ದೇಶದ ಗಡಿ ಭಾಗದಲ್ಲಿ ಬಂದು ನಿಂತಿದ್ದಾರೆ. ಗಡಿ ಭಾಗದವರೆಗೂ ಬಂದು ನಿಲ್ಲೋದೇ ಧರ್ಮೋಪದೇಶ ಕಾಂಡದ